ನಿಮಗೋಸ್ಕರ ಬದುಕ್ತೀರಾ ಬೇರೆಗೋಸ್ಕರ ಬದುಕ್ತೀರಾ? ಟವಲ್ ತಂದಿದ್ದಾರೆ, ಟವಲ್ ತಂದಿದ್ದಾರೆ, ಬಂಡವಾಳ ಹಾಕಿದ್ದಾರೆ. ಯಾರಿಗೋಸ್ಕರ ತಂದ್ರಿ? ನಿಮಗೋಸ್ಕರ ತಂದ್ರಿ. ಕೊಡ್ತಿರ್ತಾರೆ ಲೈಫಲ್ಲಿ ಪ್ರತಿಯೊಂದು ಈಗ ಬೇರೆಯವ್ರಿಗೋಸ್ಕರ 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 ಬದುಕಿ ನಾವು ನಮಗೋಸ್ಕರ ಬದುಕೋದನ್ನ ಮಾಡ್ತೀವಿ. ನಾನು ಲ್ಯಾಂಡ್ ರೋವರ್ ಕಾರ್ ತಂದೆ, ಲ್ಯಾಂಡ್ ರೋವರ್ ಕಾರ್ ತಂದೆ. ನಮ್ಮ ಊರಿಗೆ ನಮ್ಮ ಹಳ್ಳಿ ಇದನ್ನಲ್ಲ, ನಮ್ದೊಂದು ಹಳ್ಳಿ ಚಿತ್ರದುರ್ಗ ಹತ್ರ ಮರಡಿಹಳ್ಳಿ ಅಂತ ನಮ್ಮೊಂದು ಹಳ್ಳಿ. ಒಂದು ಮಾತಾಡಿದ್ರು, ಒಂದು ಕಾರು ಇದ್ದೆ ನೆಕ್ಸಾನು, ಅದನ್ನು ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಮತ್ತೆ ಇನ್ನೊಂದು ಕಾರು ತಂದಿದ್ದಾರೆ. ಇವನಿಗೆ ಹುಚ್ಚಿಚ್ಚ, ಶೋಕಿಂಗ್ ಮಾಡ್ತಾನೆ, ದಿಮಾಕ ಮಾಡ್ತಾನೆ, ಸ್ವಲ್ಪ ಇವಾಗ ದುಡ್ಡು ನೋಡಿ ಹಾಗೆ ಬೆರೀತಿದ್ದಾನೆ. ಹೌದಾ? ಇದೆಲ್ಲ ಮಾತಾಡಿದ್ರು. ಭಾಳ ಜನ ಅಂದ್ರು ಯಾವ ತಲೆಮಾರು ಹೊಡೆದಂತಾನೆ, ಯಾವ ಟೋಪಿ ಹಾಕಿ ತಂದಾನೆ. ಕೆಲವು ಜನ ಅಂದ್ರೆ ಎಲ್ಲಪ್ಪ ಕಷ್ಟಪಟ್ಟು ದುಡ್ಡು ತಂದಾನೆ. ಕರೆಕ್ಟಾ? ನೋಡಿ ಮಾಡಿ ಫ್ರೆಂಡ್, ನನಗೆ ಲ್ಯಾಂಡ್ ರೋವರ್ ಕಾರ್ ತಗೋಬೇಕಾದ್ರೆ ನಾನು ಏನು ಯೋಚನೆ ಮಾಡಲಿ. MD ಸರ್ ಫೋನ್ ಮಾಡಿದ್ರು, ವೈಸ್ ಸರ್ ಫೋನ್ ಮಾಡಿದ್ರು, ಈ ಥರ ತಗೋಬೇಕು, ಈ ಥರ ಇದೆ, ನೀನು ರ್ಯಾಂಕ್ ಆಗಿದೆ, ನಿನ್ನ ಪರ್ಸನಾಲಿಟಿ ಇದೆ, ನಾಳೆ ದಿವಸ ನಮ್ಮ ಕಂಪ್ನಿಗೆ ಅಸೈಟ್ ಆಗ್ತೀಯಾ, ದೊಡ್ಡ ಮಟ್ಟಿಗೆ ರೀಸ್ಟಾರ್ಟ್ ಬೆಳಿತೀನಿ, ತಗೊಳ್ಳೇಬೇಕು ಅಂತ ಒಂದೇ ಮಾತು ಹೇಳಿದ್ರು. 1 ಗಂಟೆ ಯೋಚನೆ ಮಾಡಲಿಲ್ಲ. ದೇವ್ರು ಕೇಳಿಲ್ಲ, ಹೆಂಡತಿ ಕೇಳಿಲ್ಲ, ಮಕ್ಕಳು ಕೇಳಿಲ್ಲ, ತಂದೆ ತಾಯಿ ಕೇಳಿಲ್ಲ. ಬರ್ತಿದ್ದೀನಿ ಸರ್ ಅಂತ ಹೇಳಿ ಇದೇ ಬ್ಲೇಸರ್ ಹೊಲ್ಸಕ್ಕೆ ಹುಬ್ಳಿಗೆ ಹೋಗ್ತಾ ಇದ್ದೆ ಆ್ಯನಿವರ್ಸರಿಗೆ. ಹುಬ್ಳಿಗೆ ಹೋಗ್ತಕ್ಕಂಥನು ದಾವಣಗೆರೆಯಿಂದ ರಿಟರ್ನ್ ತಿರುಗಿಸಿ ಚಿಕ್ಕಮಂಗ್ಳೂರಿಗೆ ಹೋಗಿ ಸೈನ್ ಮಾಡಿ ಕಾರ್ ತಗೊಂಡೆ. ಸಡನ್ ತಗೊಂಡೆ. ಯಾಕೆ ಗೊತ್ತಾ? ನನಗೆ ಬೇಕ್ರಿ, ನಾನು ಅನುಭವಿಸೋಕ್ಕೋಸ್ಕರ ಪ್ರಪಂಚಕ್ಕೆ ಬಂದಿರೋದು. ನಾನು ಲ್ಯಾಂಡ್ ರೋವರ್ ಕಾರಲ್ಲಿ ಇವತ್ತು ಚಿತ್ರದುರ್ಗದಿಂದ ಬರ್ತಿದ್ದೆ, ಫೇಸ್ಬುಕ್ ಲೈವ್ ಹಾಕೊಂಡು ನೋಡಿದ್ರೆ ಯಾರಾದ್ರು ನನ್ನ ಸ್ಟೇಟಸ್ ನೋಡ್ಬಿಟ್ಟಿದ್ದಾರೆ. ಹೌದಲ್ಲ? ಹಾಕೊಂಡು ಮಜಾ ಮಾಡ್ಕೊಂಡು, ಸಾಂಗ್ ಹಾಕೊಂಡು, AC ಹಾಕೊಂಡು, ಎಷ್ಟು ಕ್ರೂಸ್ ಕಂಟ್ರೋಲ್ ಇದೆ. ಸುಮ್ಮನೆ ಎಷ್ಟು ಟೈಮ್ ಕಾಲ ಹಿಡೋದೇ ಬೇಡ. ಈಗ ಬಟನ್ ಪ್ರೆಸ್ ಮಾಡಿದ್ರೆ 100 ಕೋತಿ 50 ಕೋತಿ. ಕರೆಕ್ಟ್? ಸನ್ ರೂಫ್, 3 ರೂಫು. ಆ ಸಣ್ಣ ನಾನು ನೆಕ್ಸಾನ್ ಕಾರು ಪೂರ್ತಿ ಸನ್ ರೂಫು, ಇದು 3 ರೂಫು ಫುಲ್ ಓಪನ್ ಆಗುತ್ತೆ. ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಆ 3 ರೂಫ್ ಓಪನ್ ಮಾಡ್ಕೊಂಡು ಡ್ರೈವ್ ಮಾಡ್ತಿದ್ರೆ ನಕ್ಷತ್ರಗಳೆಲ್ಲ ಕಾಣ್ತಿರ್ತವೆ. ನನ್ನ ಕನಸು ಯಾಕೆ ಹೇಳ್ತಿದ್ದೀನಿ ಮಾಡ್ಕೊಂಡ್ರೆ ದಿಮಾಗ ಹೇಳ್ತಿಲ್ಲ. ನಾವು ನನಗೋಸ್ಕರ ಬದುಕ್ತಿದ್ದೀವಿ. ನಮ್ಗೆ ಈಸ್ಟರಿಗೆ ಬಂದಿರೋದು ನನಗೋಸ್ಕರ, ಈಸ್ಟರಿಗೆ ಬಂದಿರೋದು ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕೋಸ್ಕರ. ನೀವು ಬಂದಿರೋದಕ್ಕೆ ತಾನೆ. ಬಟ್ ನಾವು ಬದಲಾಗಬೇಕಲ್ಲ, ನಾವು ಕಲಿಬೇಕಲ್ಲ. ಹೌದಾ? ಲೋ ಲರ್ನಿಂಗ್, ಲೋ ಅರ್ನಿಂಗ್ ಹೇಳಿದ್ರೆ ಸಾಗರ್ ಸರ್, ಕರೆಕ್ಟ್ ಅಲ್ಲ? ಹಾಗಾದ್ರೆ ಈ ಒಂದು ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಅಸ್ತ್ರ ನಮ್ಮ ಪ್ರಾಡಕ್ಟ್. ನಿಮ್ಗೆ ಪ್ಲಾನ್ ಕೊಡಕ್ ಬರುತ್ತೆ, ನಿಮ್ಗೆ ಚೆನ್ನಾಗಿದ್ದೀರಾ, ನೀವು ಡ್ರೆಸ್ ಕೋಡ್ ಮಾಡ್ತೀರಾ, ಎಲ್ಲ ಓಕೆ. ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರಾಡಕ್ಟ್ ನಮ್ಮ ಜೀವ. ಕರೆಕ್ಟಾ? ಎಷ್ಟು ಜನಕ್ಕೆ ನಮ್ಮ ಕಂಪ್ನಿ ಇರ್ತಕ್ಕಂಥ ಎಷ್ಟು ಪ್ರಾಡಕ್ಟ್ ಇದಾವೆ ಅಂತ ಗೊತ್ತು? ಯಾರು ಹೇಳ್ತಿಲ್ಲ, ಅಲ್ಲಿ ಹಾಕ್ಬಿಟ್ಟಿದ್ರೆ ಹೇಳ್ತೀರಾ. ಬಟ್ ಆದ್ರೆ ಈ ರಿಯಾಲಿಟಿಯಲ್ಲಿ ನಮ್ಮ ಪ್ರಾಡಕ್ಟ್ ಎಷ್ಟಿದಾವೆ, ಯಾವಿದಾವೆ ಗೊತ್ತಿದ್ಯಾ? ಗೊತ್ತಿಲ್ಲ. ಯಾಕೆ ಗೊತ್ತಾ? ನನಗೆ ಒಂದು ಗೊತ್ತು, ಫೀಲ್ಡಲ್ಲಿ ಹೋಗಿ 100 ತರದ್ ಮಾತ್ರ. ಯಾವ್ದು ಅದೇ ಬೂಮ್ ಕಾಪು, ಅದೇ ಪೇಸ್ಟ್, ಗೈನಿ ಕಾಪು, ಇಮ್ಯುನಿಟಿ ಕಾಪು, ಆರ್ಥೋ ಕಾಪು, ಲಿವರ್ ಕಾಪು, ತ್ರಿಮಲ. ಇಷ್ಟು ಚೆನ್ನಾಗಿ ಗೊತ್ತು ಸರ್. ಇದು ಬಿಟ್ಟರೆ ಬೇರೆದು ಗೊತ್ತಿಲ್ಲ. ಅದಕ್ಕೆ ನೀವು ಆ ಪ್ರಾಡಕ್ಟ್ ಎಷ್ಟು ದಿವಸ ಆಯ್ತು ವೀಪಲ್ಸ್ ಬಂದು? ಹೌದಾ? ಎಷ್ಟು ಜನ ಸತ್ಯ ಹೇಳಿ, ಎಷ್ಟು ಜನ ಮನೆಗೆ ವೀಪಲ್ಸ್ ತಗೊಂಡೋಗಿದ್ದೀರಾ? ಎಷ್ಟು ಜನ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಉಪ್ಪು ಐತ, ಸಕ್ಕರೆ ಐತ, ಹೆಂಗಿದೆ ಹೇಳ್ಬೇಕು? ಟೇಸ್ಟ್ ಹೆಂಗಿದೆ? ಸಿಹಿ ಮತ್ತೆ ಹುಳಿ ಕೂಡ ಹಂಗೆ ಹೇಳ್ಬೋದು. ಅದನ್ನ ಸರ್ ಒಂದ್ಸರಿ ಕುಡಿದ್ರೆ ಯಾಕಂದ್ರೆ ಅದು ನಿಮಗೆ ಕೊಡ್ತೀನದು. ನಾನು ಆಕ್ಚುಲಿ ನಿಮಗೆ ಕೊಡ್ಲಿಕ್ಕೋಸ್ಕರ ತಂದಿದ್ದೀನಿ. ಆಯ್ತಾ? ಇಲ್ಲ ನನ್ನ ಮನಸ್ಸಿಗೆ ಅನಿಸ್ತು, ನಾನು ಹೋಗ್ತಿದ್ದೀನಿ ಲೀಡರ್ಗಳಿಗೆ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ, ನಾನು ನ್ಯಾಯ ಒದಗಿಸ್ಕೊಂಡೆ. ಆ ಲೀಡರ್ಗಳು ಒಂದ್ ದಿವಸ ಬೆಳೆದ ಮೇಲೆ ನನ್ನ ಹೆಸರು ಹೇಳ್ಬೇಕು. ಸಕ್ಸಸ್ ಆದ್ಮೇಲೆ ಒಂದ್ ದಿವಸ ಟ್ರೈನಿಂಗ್ ಕೊಟ್ಟಿದ್ರು. ಈ ಟ್ರೈನಿಂಗ್ ಇಂದ ನನಗೆ ಒಳ್ಳೆ ಅಚೀವ್ಮೆಂಟ್ ಆಯ್ತು, ಒಳ್ಳೆ ನಾವು ಲೆವೆಲ್ಗೆ ಹೋದ್ವಿ, ಈ ಪ್ರಾಡಕ್ಟ್ ಬಗ್ಗೆ ಹರಿದು ಕುಡಿದಿದ್ದೀವಿ ಅಂತ ಹೇಳ್ಬೇಕು. ಕರೆಕ್ಟ್? ಹಾಗಾದ್ರೆ ನೋಡೋಣ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಪ್ರಾಡಕ್ಟ್ ಇದೆ ನೋಡಿ. ಡೀಪ್ ಆಗಿ ಮಾತಾಡಿ ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸಂತೋಷ. 12 ಗಂಟೆವರೆಗೆ ತಗೊಳಲ್ಲ, ಆಯ್ತಾ?
ಏನು 1.5 hour ಮುಗಿಸ್ಬಿಡ್ತೀನಿ, ಆಗ್ಬೋದಾ? ಯಾಕಂದ್ರೆ ನಾನು ಬಂದಿರೋದು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು. ಅದೇ ರೀತಿ ಫೀಲ್ಡಲ್ಲಿ ಹೋಗಿ ಚಿಟ್ಟಿಗೆ ಹೊಡೆದ ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕು. ಇವತ್ತು ಅಂಡಮಾನ್ ನಿಕೋಬಾರ್ ಆಫರ್ ಕೊಟ್ಟಿದ್ದಾರೆ, ಕರೆಕ್ಟಾ? ಈ ಅಂಡಮಾನ್ ನಿಕೋಬಾರ್ ಆಫರ್ನ ಎಷ್ಟು ಜನ ಅಚೀವ್ಮೆಂಟ್ ಮಾಡಿದ್ರು ಇಲ್ಲಿ? 2, 3, 4, 5. ನಾನು ಭಾಳ ಮುಂದಕ್ಕೆ ಹೋಗೋದೇ ಕುದುರೆ ಹೇಳ್ತಿದ್ದೆ. ಸರ್ ನೀವು ಈ ಕಡೆ ಬನ್ನಿ. ಅವ್ರ ಮೇಡಮ್ ರೇಟ್ ಕಮ್ಮಿ ಇದ್ದಾರೆ, ಎಲ್ಲರೂ ಕಾಣ್ತೀವಿ. ಅಂಡಮಾನ್ ನಿಕೋಬಾರ್ ಆಫರ್ ಒಂದು 5-6 ಜನ ಅಚೀವ್ಮೆಂಟ್ ಮಾಡಿದ್ರು, ಕರೆಕ್ಟಾ? ಎಷ್ಟು ಜನ ಆ ಪ್ರಾಡಕ್ಟ್ನ ಮನೇಲಿ ಇಟ್ಟಿದ್ರ? ಮಾಡ್ಬಿಟ್ಟಿದ್ದೀರ? ಯಾರು ಮನೇಲಿ ಇಟ್ಟಿಲ್ಲ? ಯಾರ ಮನೆಗೂ ಪ್ರಾಡಕ್ಟ್ ಇಲ್ಲ, ಸರಿ ಇದೆಯಾ? ಇಲ್ಲ. ಅಂಡಮಾನ್ ನಿಕೋಬಾರ್ಗೆ 1 ಲಕ್ಷ ಹಾಕಿ ಪ್ರಾಡಕ್ಟ್ ತಗೊಂಡ್ರೆ ಬಂದಿರ ಅಂತ ಕೇಳಿದ್ರು. ಸೇಲ್ ಮಾಡ್ತಿದ್ರೆ MRP ಮಾಡಿದ್ರೆ DP ಮಾಡಿದ್ರೆ ಒಳ್ಳೆದು ನೋಡಿ. ನೋಡಿ ಪ್ರಾಡಕ್ಟ್ ತಗೊಂತಿದ್ದಾರೆ. ಯಾಕೆ ಅಂಡಮಾನ್ ನಿಕೋಬಾರ್ ಅಚೀವರ್ಗಳು ಭಾಳ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಒಂದು ಭಯ ಇದೆ. ಏನಂತ? ಈ ಪ್ರಾಡಕ್ಟ್ 1 ಲಕ್ಷದ ಹಾಕಿ ನನಗೆ ಅಚೀವ್ಮೆಂಟ್ ಆಗೋ ಆಸೆ ಇದೆ, ಅಂಡಮಾನ್ಗೆ ಹೋಗೋ ಆಸೆ ಇದೆ. ಬಟ್ ಅಚೀವ್ಮೆಂಟ್ ಆದರೆ ಈ ಪ್ರಾಡಕ್ಟ್ 70,000 ರೂಪಾಯಿ DPಗೆ ಅಂದರೆ 1 ಲಕ್ಷದ MRP ಆಗುತ್ತೆ. DPಗೆ 70,000 ರೂಪಾಯಿ ಬರುತ್ತೆ ಪ್ರಾಡಕ್ಟು. ನನಗೆ 30,000 ರೂಪಾಯಿ ಕೈಯಿಂದ ಕಟ್ಟಿ ಹೋಗ್ಬೇಕು. ಒಂದು ಕಡೆ ನಮಗೇನು 30,000 ರೂಪಾಯಿ ಕೈಯಿಂದ ಕಟ್ಟಬೇಕಾ ಅನ್ನೋದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ 70,000 ರೂಪಾಯಿ ಪ್ರಾಡಕ್ಟ್ನ ಹೆಂಗೆ ಸೇಲ್ ಮಾಡೋದು, ಈ ಒಂದು ಮೈಂಡ್ಸೆಟ್ ಇದೆ, ಭಯ ಇದೆ. ಅದಕ್ಕೆ ಅಂಡಮಾನ್ ನಿಕೋಬಾರ್ ಅಚೀವ್ಮೆಂಟ್ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಈ ಒಂದು ಟ್ರೈನಿಂಗ್ ಆದ್ಮೇಲೆ ನೀವು ಹೇಳ್ತೀರಾ ಖಂಡಿತವಾಗ್ಲೂ ಅಚೀವ್ಮೆಂಟ್ ಮಾಡ್ತೀವಿ. ನೋಡಿ ನಮ್ಮ ಕಂಪನಿಯ ಮೊಟ್ಟ ಮೊದಲನೇ ಪ್ರಾಡಕ್ಟ್ ಯಾವುದು? ಇಮ್ಯುನಿಟಿ ಕಾಪ್. ಇಮ್ಯುನಿಟಿ ಕಾಪ್ ಹೆಸರಲ್ಲೇ ಇದೆ. ಇಮ್ಯುನಿಟಿ ಅಂದ್ರೆ ಇಮ್ಯುನಿಟಿಗೆ ಸಂಬಂಧಪಟ್ಟಂಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ಬರ್ಕೊಂಡು ನಿಧಾನಕ್ಕೆ ಬಿಟ್ಟು ಹೇಳ್ತೀನಿ, ಏನು ಸಮಸ್ಯೆ ಕೇಳ್ಬೋದು, ಓಕೆನಾ? ಈ ಇಮ್ಯುನಿಟಿ ಕಾಪ್ ಇದಕ್ಕೂ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಏನಿದೆ ಓನ್ ಮ್ಯಾನುಫ್ಯಾಕ್ಚರಿಂಗ್, ಓನ್ R&D, ಓನ್ ಲ್ಯಾಬ್ ಟೆಸ್ಟೆಡ್ ಆಗಿ ಬಂದಿರತಕ್ಕಂಥ ಪ್ರಾಡಕ್ಟು. ಈ ಪ್ರಾಡಕ್ಟ್ ಯಾವುದು ಸ್ಟಿರಾಯ್ಡ್ ಇಲ್ಲ, ಕೆಮಿಕಲ್ ಅಲ್ಲ. ಈ ಎಲ್ಲ ಪ್ರಾಡಕ್ಟ್ಸ್ಗೂ GMP, ಹಲಾಲ್ ಸರ್ಟಿಫಿಕೇಟ್, ಕೌಸರ್ ಸರ್ಟಿಫಿಕೇಟ್, ಆಯುಷ್ ಸರ್ಟಿಫಿಕೇಟ್, FSSAI ಸರ್ಟಿಫಿಕೇಟ್, ISO ಸರ್ಟಿಫಿಕೇಟ್ ಆಗಿರ್ತಕ್ಕಂಥ ನಮ್ಮ ಪ್ರಾಡಕ್ಟು. ಅದೇ ರೀತಿ ನಮ್ಮ ಪ್ರಾಡಕ್ಟ್ ಏನಿದೆ ಬೇರೆ ಕಂಪ್ನಿ ಬೇರೆ ಎಲ್ಲೋ ತಗೊಂಬಂದು ಕೊಡಲ್ಲ, ಬೇರೆ ಬೇರೆ ಕಂಪ್ನಿಗಳಿಗೂ ನಮ್ಮ ಪ್ರಾಡಕ್ಟ್ನ ಕೊಡಲ್ಲ, ಪೇಟೆಂಟ್ ಆಗಿದೆ. ಸರಿನಾ? ಅದೇ ರೀತಿ ಇನ್ನೊಂದು ಭಯ ಬಿಡಿ, ಈ ಪ್ರಾಡಕ್ಟು ಖಂಡಿತವಾಗ್ಲೂ MD ಹೇಳೋದಲ್ಲ, ನಾನು ಹೇಳ್ತೀನಿ ಕೇಳಿ. ಯಾಕಂದ್ರೆ ನಮ್ಮ MD ಸರ್ ಹೇಳೋದು ನಿಮಗೆಲ್ಲ ಕಾಮನ್ ಆಗಿ ಕಂಪ್ನಿ ಹೇಳುತ್ತೆ ಅಂತ ಅನ್ಕೋಬೋದು. ನಾನು ಹೇಳ್ತಿದ್ದೀನಿ 100% ಕ್ವಾಲಿಟಿ, 100% ನೋ ಸೈಡ್ ಎಫೆಕ್ಟ್ ಪ್ರಾಡಕ್ಟ್. ನಿಮ್ಮ ತಲೆಯಿಂದನೇ ತೆಗೆದು ಬಿಸಾಕ್ಬಿಟ್ಟು ಗೊತ್ತೇ. ಈ ಪ್ರಾಡಕ್ಟ್ ಕುಡಿದ್ರೆ ಯಾರು ಸಾಯಿಲ್ಲ ಮೇಡಿ ಫ್ರೆಂಡ್ಸ್. ಯಾಕೆ ಸಾಯಿಲ್ಲ ಅಂತ ಈ ಪ್ರಾಡಕ್ಟ್ ಅಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ನೋಡಿ, ಇಮ್ಯುನಿಟಿ ಕಾಪ್ ಇದೆ. ಇಮ್ಯುನಿಟಿ ಕಾಪ್ ಅಲ್ಲಿ ಏನ್ ಹಾಕಿದ್ರೆ ಮೊಟ್ಟೆ ಮೊದಲನೇ ಪ್ರಾಡಕ್ಟ್ ಯಾವುದು? ಅಲೋವೆರಾ. ಅಲೋವೆರಾ ಏನು? ಲೋಳೆಸರ ಅಂತ ಕನ್ನಡದಲ್ಲಿ ಕರಿತೀವಿ, ಕರೆಕ್ಟಾ? ಈ ಅಲೋವೆರಾ ಪ್ರಾಡಕ್ಟ್ ಬಾಡಿ ತಂಪು ಮಾಡಲಿಕ್ಕೆ, ಬಾಡಿಯನ್ನು ನರಿಶಿಂಗ್ ಮಾಡಲಿಕ್ಕೆ, ಅದೇ ರೀತಿ ಕ್ಯಾನ್ಸರ್ನ ಕಮ್ಮಿ ಮಾಡುತ್ತೆ, ಎಕ್ಸಸ್ ಆಫ್ ಹೀಟ್ನ ಕಮ್ಮಿ ಮಾಡುತ್ತೆ. ಹಿಂಗೆ ಅಲೋವೆರಾ ಹೇಳ್ಬೇಕಾದ್ರೆ ಬರ್ಕೊಂಬಿಡಿ. ನೆಕ್ಸ್ಟ್ ಅಲೋವೆರಾನ ಎಲ್ಲಿಸ್ಬೋದು ನಾವು, ಕರೆಕ್ಟ್ ಟೈಮ್ ಉಳಿತದೆ, ಹೌದಲ್ಲ? ಅಲೋವೆರಾ ಎಕ್ಸಸ್ ಆಫ್ ಹೀಟ್ನ ಕಮ್ಮಿ ಮಾಡುತ್ತೆ, ಸ್ಕಿನ್ ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಲೋವೆರಾ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ನ ರಿಮೂವ್ ಮಾಡುತ್ತೆ, ಗ್ಯಾಸ್ಟ್ರಿಕ್ನ ರಿಮೂವ್ ಮಾಡುತ್ತೆ. ಪ್ರತಿಯೊಬ್ಬರು ಅಲೋವೆರಾನ ನ್ಯಾಚುರಲಿ ಏನು ಮಾಡ್ತಿದ್ದಾರೆ, ಹಿತ್ತಲ ಗಿಡದಲ್ಲಿ ಇರ್ತಕ್ಕಂಥ ಅಲೋವೆರಾನ ತಗೊಂಡು ಯೂಸ್ ಮಾಡಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ಅಲೋವೆರಾ ತಿಂದ್ರೆ ಏನಾದ್ರು ಸತ್ತೋಗ್ತಾರ? ತೊಂದರೆ ಆಗುತ್ತಾ? ಕ್ಲಿಯರ್ ಅಲೈನ್ಮೆಂಟ್ ಇದ್ದ ಅಲೋವೆರಾ ಒಳ್ಳೇದು, ಕರೆಕ್ಟ್. ಎರಡನೇ ಪ್ರಾಡಕ್ಟ್ ಯಾವುದು ನಮ್ಮಲ್ಲಿ? ತ್ರಿಫಲ. 3 ಫಲಗಳಿಂದ ಮಾಡಿರ್ತಕ್ಕಂಥ ಒಂದು ಜ್ಯೂಸ್. ಅದು ಅರಿಟ್ ಹಾಕಿ, ಬಿಬಿಟ್ ಹಾಕಿ, ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಅಂತ, ಕರೆಕ್ಟಾ? ಈ ಒಂದು ತ್ರಿಫಲ ಏನಿದೆ, ಮೊಬೈಲ್ ಸೈಲೆಂಟ್ ಮಾಡಿ ಪ್ಲೀಸ್, ಎಲ್ಲರೂ ಸೈಲೆಂಟ್ ಮಾಡ್ಕೊಳ್ಳಿ. ತ್ರಿಫಲ ಏನಿದೆ, ವಾತ, ಪಿತ್ತ, ಕಫ. ಬಾಡಿಯಲ್ಲಿರ್ತಕ್ಕಂಥ ವಾತ, ಪಿತ್ತ, ಕಫನ ಹೊರಗಡೆ ಆಗುತ್ತೆ. ಅದೇ ರೀತಿ ಟಾಕ್ಸಿನ್ ರಿಮೂವ್ ಮಾಡಿಸುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ ತ್ರಿಫಲಗೆ.
ತ್ರಿಫಲ ಯಾರು ಯೂಸ್ ಮಾಡ್ತಾರೆ? ರೆಗ್ಯುಲರ್ ಪೀರಿಯಡ್ಸ್, ಇರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಕೂಡ ತ್ರಿಫಲಗೆ ಕ್ಲಿಯರ್ ಆಗುತ್ತೆ. ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮನುಷ್ಯನ ದೇಹದಲ್ಲಿ ಯಾವಾಗ ವಾತ ಪಿತ್ತ ಕಫ ಕಮ್ಮಿ ಆಗುತ್ತೆ 100 ರೋಗಗಳು ಹೊರಗಡೆ ಹೋಗ್ತವೆ. ಹಾಗಾದ್ರೆ ನಮ್ಮ ಕಂಪ್ನಿಲಿ ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಪ್ರಾಡಕ್ಟ್ ನ ಕೊಡೋದಕ್ಕಿಂತ ಮುಂಚೆ ಕಾಲು ನೋವಿರ್ಬೋದು, ಶುಗರ್ಗೆ ಇರ್ಬೋದು, ಸೊಂಟ ನೋವಿರ್ಬೋದು, ಗ್ಯಾಸ್ಟ್ರಿಕ್ ಏನನ್ನ ಕೊಡಿ ನೀವು ಫಸ್ಟ್ ನೀವು ಕೊಡ್ಬೇಕಾದ್ರೆ ಪ್ರಾಡಕ್ಟ್ ಜೊತೆಗೆ ಯಾವುದು ತ್ರಿಫಲ ಆ್ಯಡ್ ಮಾಡಲೇಬೇಕು. ನೀವು ಯಾವಾಗ ತ್ರಿಫಲನ ಪ್ರತಿಯೊಬ್ಬ ವ್ಯಕ್ತಿಗೂ ಫಸ್ಟ್ 7 days ಟಾಕ್ಸಿನ್ ರಿಮೂವ್ ಮಾಡಿಸ್ಲಿಕ್ಕೆ ಕೊಡ್ತೀರಾ, ಆಮೇಲೆ ಬಾಡಿಗೆ ಎಲ್ಲ ಪ್ರಾಡಕ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಕೊಡ್ತಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಸು ನಾವು ಸೆಲ್ಸ್ ಜೀವಕೋಶಗಳ ಮೇಲೆ ಕೊಡ್ತಿರ್ತಕ್ಕಂಥದ್ದು. ಅರ್ಥ ಆಯ್ತು? ಯಾಕೆ ನಮ್ಮ ಪ್ರಾಡಕ್ಟು ಲಿಕ್ವಿಡ್ ಫಾರ್ಮಲ್ಲಿ ಇದೆ ಅಂದರೆ ಬೇಗ ಬಾಡಿಗೆ ಅಬ್ಸರ್ವ್ ಆಗುತ್ತೆ, ರಿಸಲ್ಟ್ ಬರುತ್ತೆ, ಸೆಲ್ಸ್ಗೆ ಸೇರುತ್ತೆ. ಪೌಡರ್ ರೂಪದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸರಿನಾ? ಲಿಕ್ವಿಡ್ ಫಾರ್ಮಲ್ಲಿ ಯಾಕೆ ಗೊತ್ತಾಯ್ತಾ? ಅರ್ಥ ಆಯ್ತು? ಅದೇ ರೀತಿ ತ್ರಿಫಲ ಗೊತ್ತಾಯ್ತು, ಗ್ಯಾಸ್ಟ್ರಿಕ್ ಆಯ್ತು, ವಾತ ಪಿತ್ತ ಕಫ ಆಯ್ತು, ರೆಗ್ಯುಲರ್ ಪೀರಿಯಡ್ಸ್ಗೆ ಆಯ್ತು. ಕ್ಲಿಯರಾ? ನೆಕ್ಸ್ಟ್ ಹೇಳಿದೆ ಜಿಂಜರ್. ಜಿಂಜರ್ ಅಂದ್ರೇನು? ಶುಂಠಿ. ಕರೆಕ್ಟಾ? ಈ ಶುಂಠಿ ಪ್ರತಿ ದಿವಸ ನಾವು ಕೆಮ್ಮು ನೆಗಡಿ ಶೀತ ಆದಾಗ ಮತ್ತೆ ಪ್ರತಿ ದಿವಸ ಅಡಿಗೆಯಲ್ಲಿ ನಾವು ಯೂಸ್ ಮಾಡ್ತಿದೀವ. ಇದೇನ್ ಮಾಡುತ್ತೆ? ಇಮ್ಯುನಿಟಿ ಪವರ್ನ ಬಹಳ ಮಾಡುತ್ತೆ. ಅದೇ ರೀತಿ ಕಫ ಐಟಮ್ನ ಹೊರಗಡೆ ಹಾಕುತ್ತೆ. ಶುಂಠಿ ತಿಂದ್ರೆ ಏನಾಗುತ್ತಾ? ಏನಾಗಲ್ಲ. ಕರೆಕ್ಟ್ ಕರೆಕ್ಟ್ ಅಲ್ಲಮ್ಮ? ತುಳಸಿ ಇದೆ ನೆಕ್ಸ್ಟ್ ಪ್ರಾಡಕ್ಟ್. ತುಳಸಿ ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ. ತುಳಸಿ ಏನು? ತುಳಸಿ ಏನ್ ಮಾಡುತ್ತೆ ಅಂತ ಕೇಳ್ತೇವೆ. ಕಫ ಕಮ್ಮಿ ಮಾಡುತ್ತೆ, ಕೆಮ್ಮು ನೆಗಡಿ ಶೀತ ಜ್ವರ ಬರದೆ ಕಾಪಾಡುತ್ತೆ, ಟಾಕ್ಸಿನ್ ರಿಮೂವ್ ಮಾಡುತ್ತೆ, ಫ್ಯಾಟ್ ನ ಕಮ್ಮಿ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ಲ ತುಳಸಿ ಗುಡ್ ಫ್ಯಾಟ್. ತುಳಸಿ ಏನು? ಗುಡ್ ಫ್ಯಾಟ್. ವೆಯ್ಟ್ ಲಾಸ್ ಆಗ್ತದೆ ತುಳಸಿ ತಗೊಂಡ್ರೆ, ಗೊತ್ತಿರಲಿ. ಅರ್ಥ ಆಯ್ತು? ತುಳಸಿ ಗುಡ್ ಫ್ಯಾಟ್. ನಮ್ಮ ಕಮಲಿ ಇರ್ತಕ್ಕಂಥ ಪಂಚ ತುಳಸಿ ಏನಿದೆ ಆ ಡ್ರಾಪ್ಸ್ ತಗೊಂಡು 8 kg ವೆಯ್ಟ್ ಲಾಸ್ ಆಗಿದೆ, ಗೊತ್ತಿರಲಿ. ಅದನ್ನ ಕುಡಿಸೋದು ಗೊತ್ತಿರ್ಬೇಕು ಮೆಜರ್ಮೆಂಟ್. ನಿಮ್ಗೆ ಕರೆಕ್ಟಾಗಿ ಪರಿಸ್ಥಿತಿ ಮಾಡಿ. ಓಕೆನಾ? ತುಳಸಿ ಒಳ್ಳೆಯದಾ? ತುಳಸಿ ತಿಂದ್ರೆ ಏನಾಗುತ್ತಾ? ಓಕೆ. ನೆಕ್ಸ್ಟ್ ಕುಕುಮ್. ಕುಕುಮ್ ಅಂದ್ರೆ ಕುಕುಮರ್ ಅಲ್ಲ. ಕುಕುಮ್ ಅನ್ನೋದು ಚಕ್ಕೆ ತರ ಇರುತ್ತೆ. ನಿಮ್ಗೆ ನೆಕ್ಸ್ಟ್ ಮೀಟಿಂಗ್ ಬಂದಾಗ ಅದೆಲ್ಲ ಫಿಗರ್ಸ್ ಮತ್ತು ತೋರಿಸ್ತೀನಿ. ನೀವೆಲ್ಲ ರೆಡಿ ಆದಾಗ ಲೀಡರ್ಸ್ ಮೀಟಿಂಗ್, ಓನ್ಲಿ ಲೀಡರ್ಸ್ ಮೀಟಿಂಗ್, ಸರಿನಾ? ಅದು ಒಂದು ಇಮ್ಯುನಿಟಿ ಪವರ್ ಬಹಳ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಗಿಡಮೂಲಿಕೆ ಕುಕುಮ್ ಅಂತ. ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಏನಿದೆ? ಗಿಲಾಯಿ ಅಂದ್ರೇನು? ಅಮೃತ ಬಳ್ಳಿ. ಅಮೃತ ಬಳ್ಳಿ ನಾವು ಮನೆಗೆ ಬೆಳಿತಿದೀವಿ, ಮನೆ ಮುಂದೆ ಹಾಕೊಳ್ತಿದೀವಿ, ಶುಗರ್ಗೆ ಒಳ್ಳೆಯದು. ಅದು ಕೂಡ ಇಮ್ಯುನಿಟಿ ಪವರ್ನ ಬಹಳ ಮಾಡಲಿಕ್ಕೆ ಬಳಸ್ತೀವಿ. ಅದೇ ರೀತಿ ಏನಿದೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ನ ರಿಮೂವ್ ಮಾಡುತ್ತೆ ನಮ್ಮ ಗಿಲಾಯಿ. ನೆಕ್ಸ್ಟ್ ಅಶ್ವಗಂಧ ಹಾಕಿದ್ದಾರೆ. ಕರೆಕ್ಟಾ? ಅಶ್ವಗಂಧ ಅಂದ್ರೆ ಗೊತ್ತಾ? ಕುದುರೆಯ ಸ್ಮೆಲ್ ಇರುತ್ತದೆ. ಆ ಪೌಡ್ರು ಕುದುರೆ ಸ್ಮೆಲ್ ಇರುತ್ತೆ. ಆಯ್ತಾ? ಅಶ್ವಗಂಧ ಹಾರ್ಸ್ ಪವರ್. ಆ ಒಂದು ಪೌಡರ್ನ ತಗೊಂಡ್ರೆ ನಾವು ಕುದುರೆ ತರ ನಮ್ಮ ಬಾಡಿ ಇರ್ತಕ್ಕಂಥ ನರ್ವ್ಸ್ ಸ್ಟ್ರಾಂಗ್ ಆಗಿ ನಾವು ಕುದುರೆ ತರ ಆಗ್ತೀವಿ. ಸ್ಟಾಮಿನಾ ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಆಗ್ತೀವಿ. ಅದೇ ರೀತಿ ಯಾರು ಈ ಒಂದು ಅಶ್ವಗಂಧ ಯೂಸ್ ಮಾಡ್ತಾರೆ ಅವರಿಗೆ ಈ ಕೋವಿಡ್ ಅಂತ ಟೈಮಲ್ಲಿ ರೋಗ ನಿರೋಧಕ ಶಕ್ತಿಗೋಸ್ಕರ ಅಶ್ವಗಂಧ ಅನ್ನೋದು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿ ಎಲ್ಲ ಕಡೆ ಕೊಟ್ಟರು. ಇದು ವೈರಸ್ ಜೊತೆ ಹೋರಾಡುತ್ತೆ. ಅರ್ಥ ಆಯ್ತು? ಇಮ್ಯುನಿಟಿನ ಬಹಳ ಮಾಡುತ್ತೆ ಅಶ್ವಗಂಧ. ನರ್ವ್ ಸಿಸ್ಟಮ್ ಚೆನ್ನಾಗಿ ಮಾಡುತ್ತೆ. ಕಾಲು ನೋವಿದ್ರೆ, ನರ್ವ್ಗಳು ವೆರಿಕೋಸ್ ಇದ್ರೆ ಕೆಲಸ ಮಾಡುತ್ತೆ. ಯಾರಿಗೆ ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಇದೆ ಅವರಿಗೆ, ಹೆಣ್ಮಕ್ಳಿಗೆ ಸ್ಪರ್ಮ್ ಕೌಂಟ್ಸ್ ಹೆಚ್ಚು ಮಾಡುತ್ತೆ. ಅದೇ ರೀತಿ ನೆಕ್ಸ್ಟ್ ಏನಿದೆ? ಪುನರ್ನವ ಅಂದ್ರೆ ಗೊತ್ತಾ? ಪುನರ್ನವ, ಹೊಸ ಜೀವನ ಕೊಡುತ್ತೆ. ಪುನರ್ನವ ಅನ್ನೋದು ಒಂದು ಗಿಡಮೂಲಿಕೆ, ಅದೊಂದು ಹೂ ತರ ಇರುತ್ತೆ. ಸರಿನಾ? ಇದು ಫಸ್ಟ್ ಕೆಲಸ ಮಾಡೋದು ಗೊತ್ತಾ? ಲಿವರ್ನ ಡಿಟಾಕ್ಸ್ ಮಾಡಿಸುತ್ತೆ. ಏನು? ಪುನರ್ನವ ಲಿವರ್ನ ಡಿಟಾಕ್ಸ್ ಮಾಡಿಸುತ್ತೆ. ಲಿವರ್ಗೆ ಒಳ್ಳೇದು. ಕ್ರಿಯೇಟಿನ್ ಯಾರಿಗೆ ವೇರಿಯೇಷನ್ ಆಗ್ತಿದೆ ಅಂತಿದೆ ಅಂದ್ರೆ ಪುನರ್ನವ ತಗೊಂಡ್ರೆ ಕ್ರಿಯೇಟಿನ್, ಕಿಡ್ನಿ ಇಂಜುರಿ ಆಗಿ ಕ್ರಿಯೇಟಿನ್ ವೇರಿಯೇಷನ್ ಆಗುತ್ತೆ, ಅದು ಕೂಡ ಕಮ್ಮಿ ಆಗುತ್ತೆ. ಪುನರ್ನವ ಯಾರು ತಗೊಳ್ತಾರೆ ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಬಹಳ ಆಗುತ್ತೆ. ಅದೇ ರೀತಿ ಎಲ್ಲ ಆರ್ಗನ್ಸ್ ಅಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ನ ಕ್ಲೀನ್ ಮಾಡುತ್ತೆ ಪುನರ್ನವ. ಅದಕ್ಕೆ ನಮ್ಗೆ ಏನಾಗುತ್ತಾ? ಪುನರ್ನವ ತಿಂದ್ರೆ ಅಂದ್ರೆ ಇಮ್ಯುನಿಟಿ ಕಾಪ್ ಕುಡಿದ್ರು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ಹೊರಗಡೆ ನಾವು ಬ್ಯೂಟಿಯಾಗಿ ಕಾಣ್ತೀವಿ. ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಯಾವುದು? ಆಪಲ್. ಕರೆಕ್ಟಾ? ಅದನ್ನು ಬಿಟ್ಟಿದೀವ? ಮುಲೇತಿ.
ಮೇಥಿ ಅಲ್ಲ, ಮುಲೇತಿ. ಮುಲೇತಿ ಬೇರೆ, ಮೇಥಿ ಬೇರೆ ಆಯ್ತಾ. ಮುಲೇತಿನೂ ಅಷ್ಟೇ, ಅದು ಒಂದು ಚಕ್ಕೆ ತರ ಇರುತ್ತೆ, ಮರದ ಚಕ್ಕೆ ಆಯ್ತಾ. ಅದು ಕೂಡ ಇಮ್ಯುನಿಟಿ ಪವರ್ಗೆ ಒಳ್ಳೇದು. ಮೇಥಿ ಮೆಂತೆ ಕಾಳು ಕೇಳಿದ್ರ, ಅದು ಕೂಡ ನಮಗೆ ಕಾಫು ಇಮ್ಯುನಿಟಿಗೆ ನಮಗೆ ಒಂಥರ ಎನರ್ಜಿಗೆ ಕೂಡ ಅದು ಸಪೋರ್ಟು ಮಾಡುತ್ತೆ. ನೆಕ್ಸ್ಟ್ ಯಾವ್ದಿದೆ, ಆಪಲ್. ಆಪಲ್ ತಿಂದರೂ ಕೂಡ ನಮ್ಗೆ ಏನು ಒಳ್ಳೇದಾಗುತ್ತೆ, ಇಮ್ಯುನಿಟಿ ಪವರು ಚೆನ್ನಾಗಾಗುತ್ತೆ, ನಮಗೆ ಸ್ವಲ್ಪ ಎನರ್ಜಿ ಬರುತ್ತೆ. ನೋಡಿ ಹಾಸ್ಪಿಟ್ಲಲ್ಲಿ ಯಾರಾದ್ರೂ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರೆ ಏನು ಮಾಡ್ತಾರೆ, ಆಪಲ್ ತಗೊಂಡು ಹೋಗ್ತೀವಿ ನಾವು, ಕರೆಕ್ಟಾ. ಯಾಕೆ ತಿಂದ್ರೆ ಸ್ವಲ್ಪ ಎನರ್ಜಿ ಮತ್ತೆ ಟ್ಯಾಬ್ಲೆಟ್ ಟಾಕ್ಸಿನ್ ಎಲ್ಲ ತಗೊಂಡು ಬಾಡಿಯಲ್ಲಿ ಇದಾಗಿರುತ್ತೆ. ಈಗ ಹೇಳಿ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದು ಎಲ್ಲ ತೊಂದರೆ ಆಗುತ್ತೆ. ಯಾಕೆ ನಾನು ಇಂಗ್ರೀಡಿಯೆಂಟ್ ಸಮೇತ ಹೇಳಿದೆ ಅಂದ್ರೆ, ನಿಮ್ಮ ಮೈಂಡ್ ಅಲ್ಲಿ ಏನ್ ಗೊತ್ತಾ, ಪ್ರಾಡಕ್ಟ್ ಅಲ್ಲಿ ಏನಿದೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾದ್ರೆ ನಿಮ್ಮ ಮೈಂಡ್ ಓಪನ್ ಆಗುತ್ತೆ. ನೀವು ಧೈರ್ಯವಾಗಿ ಪ್ರಾಡಕ್ಟ್ ನ ಯಾರಿಗೆ ಬೇಕಿದ್ರೆ ಕೊಡ್ತೀರಾ, ಕರೆಕ್ಟಾ. ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಭಯ ಪಡ್ತೀರಾ. ಅದೇ ಹುಟ್ಟೆಗೆ ಹಾವು ಇಟ್ಟಿದ್ರೆ ಭಯ, ಹುಟ್ಟೆಗೆ ಹಾವೇ ಇರಲ್ಲ, ಹಾವಿದೆ ಅಂತ ಹೇಳ್ತು ಸಾಕು, ಅಯ್ಯೋ ಹುಟ್ಟಿನ ನೀವು ಬೇಡ ಕರೆಕ್ಟಲ್ಲ. ನೋಡಿ ಬಾಕ್ಸ್ ಡ್ಯಾನ್ಸ್ ಮಾಡ್ಬೇಕು ಅಂತ ನೋಡಿದ್ರೆ ಬಿಸಾಕೊಂಡ್ವಿ, ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ 100 ರೂಪಾಯಿ ಇದೆ ಅಂತ ಗೊತ್ತಾಗಿದ್ರೆ ಬಿಡ್ತಿದ್ರೆ ನೀವು ಮೂರೇ ಮಾಡ್ತಿರ್ಲಿಲ್ಲ, ಇನ್ನೊಬ್ರಿಗೆ ಕೊಡ್ತಿದ್ರಲ್ಲ ಸರ್, ಖಂಡಿತವಾಗಿ ಯಾರಿಗೂ ಕೊಡ್ತಿರ್ಲಿಲ್ಲ. ಚೆನ್ನಾಗಿದೆ ಪ್ರಾಡಕ್ಟ್. ನೋಡಿ ಇಮ್ಯುನಿಟಿ ಕಾಪ್ ಏನಿದೆ, ನಿಮಗೆ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ನಮ್ಮ ಕಂಪ್ನಿ ಇರ್ತಕ್ಕಂಥ ಯಾವುದೇ ಪ್ರಾಡಕ್ಟ್ ನ ಯಾರಿಗೆ ಕೊಡಿ, ಶುಗರ್ ಪೇಷಂಟ್ ಬಿಟ್ಟು ಇಮ್ಯುನಿಟಿ ಕಾಪ್ ನ ಹ್ಯಾಡ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಡಬಲ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಶುಗರ್ ಪೇಷಂಟ್ ಬಿಟ್ಟು ಬೇರೆ ಎಲ್ಲ ಪೇಷಂಟ್ಗೂ ಇಮ್ಯುನಿಟಿ ಕಾಪ್ ನ ನೀವು ಸ್ಟೋನ್ ಕಾಪ್ ಕೊಡ್ತೀರಾ, ಇಮ್ಯುನಿಟಿ ಕಾಪ್ ಕೊಡಿ. ಪೈಲಮ್ ಕಾಪ್ ಕೊಡ್ತೀರಾ, ಇಮ್ಯುನಿಟಿ ಕಾಪ್ ಕೊಡಿ ಆಯ್ತಾ. ನಿಮ್ಗೆ ಕಾಲು ನೋವಿಗೆ ಕೊಡ್ತೀರಾ, ಅರ್ಥ ಕಾಪು ಇಮ್ಯುನಿಟಿ ಕಾಪ್ ಕೊಡಿ. ಲಿವರ್ ಕಾಪ್ ಕೊಡ್ತೀರಾ, ಜೊತೆಗೆ ಇಮ್ಯುನಿಟಿ ಕಾಪ್ ಕೊಡಿ. ಇಮ್ಯುನಿಟಿ ಕಾಪ್ ನ ನೀವು ಆಡ್ ಮಾಡ್ಕೊಡೋದ್ರಿಂದ ನಿಮ್ಗೆ ಜಲ್ದಿ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಇಮ್ಯುನಿಟಿ ಕಾಪು ನಮ್ಮ ಬಾಡಿ ಇರ್ತಕ್ಕಂಥ, ನಮಗೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ಯಾರು ಬದುಕಿದ್ರು ಸರ್, ಇಮ್ಯುನಿಟಿ ಚೆನ್ನಾಗಿದ್ದು ಬದುಕಿದ್ರು. ಅಲ್ಲಿವರೆಗೂ ಇಮ್ಯುನಿಟಿ ಅದನ್ನ ಗೊತ್ತಿಲ್ಲ, ಹೇಗೆ ಸಿಗುತ್ತೆ ಕೇಳೋರು. ಕೋವಿಡ್ ಬಂದಾಗ ಗೊತ್ತಾಯ್ತು ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ಮಾತ್ರ ಉಳಿತಾರೆ. ಲಕ್ಷ ಕೋಟಿ ಬಂಗಾರ ವಜ್ರ ವರ್ಣನೆ ಇದ್ದರೆಲ್ಲ ಜೇಸಿ ತಳೆದ್ರು, ಕರೆಕ್ಟ್. ನಾವೆಲ್ಲ ಇವತ್ತು ಉಳಿದಿದ್ದೀವಿ ಅಂದ್ರೆ ಏನೋ ಒಳ್ಳೇದು ಮಾಡೋಕ್ಕೋಸ್ಕರ ಉಳಿದಿದ್ದೀವಿ, ಇಲ್ಲ ಮುಂದೆ ಒಳ್ಳೇದು ಮಾಡಿದ್ದಕ್ಕೆ ನಮಗೆ ನಾವೇ ಶ್ರಮಿಸ್ಬೇಕಾದ್ರೆ. ಪ್ರಪಂಚದಲ್ಲಿ ಬಹಳ ಜನ ಸತ್ತೋದ್ರು, ಹೌದಾ, ನಾವು ಸಾಯ್ಬೇಕು. ನಿಮ್ಗೆ ಗೊತ್ತಿಲ್ಲ, ಫಾರಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಜನ ಸತ್ತೋದ್ರು, ಇಂಡಿಯನ್ಸ್ ಬಹಳ ಜನ ಸಾಯಲಿಲ್ಲ. ಯಾಕೆಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಬಳಸ್ತಕ್ಕಂಥ ಚಕ್ಕೆ, ಲವಂಗ, ಅರಿಶಿನ ಇದರಿಂದ ನಮ್ಮ ಜೀವ. ಹಾಗಾದ್ರೆ ನೀವು ಆಯುರ್ವೇದ ನಂಬ್ತೀರಾ? ಆಯುರ್ವೇದ ಇದ್ರ ತಿಂದ್ರೆ ಏನು ತೊಂದರೆ ಆಗುತ್ತಾ? ನೋ ಸೈಡ್ ಎಫೆಕ್ಟ್, 100% ಡೈರೆಕ್ಟ್ ನಾನೇ ಕೊಡ್ತೀನಿ, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಹೆಂಗ್ ಸೈಡ್ ಎಫೆಕ್ಟ್ ಆಗುತ್ತೆ ಹೇಳ. ಅವ್ರ ಮೊನ್ನೆ ಗಂಡ ಹೆಂಡತಿ ಇಬ್ರು ಮಕ್ಕಳಾಗಿಲ್ಲ ಅಂತ ಬಂದ್ರು. ಗಂಡ ಹೆಂಡತಿಗೆ ಇಬ್ರು, ಹೆಂಡತಿ ಗೈನಿ ಕಾಪು, ಗಂಡಂಗೆ ಭೂಮ್ ಕಾಪು ಕೊಟ್ಟು ಕಳ್ಸಿದ್ವಿ, ಹೋಗ್ರಿ 1 ತಿಂಗಳು 2 ತಿಂಗಳು ಮಕ್ಕಳಾಗುತ್ತೆ ಅಂತ. ನಾವು ಕೊಟ್ಟರೆ ಎಲ್ಲರೂ ಬಹಳ ಜನಕ್ಕೆ ಮಕ್ಕಳಾಗಿದ್ದಾರೆ. ನಾವೇನು ಮಾಡಿಲ್ಲ, ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಸರ್ ನಮ್ಮ ಕಂಪ್ನಿ ಪ್ರಾಡಕ್ಟ್ ಗೈನಿ ಕಾಪು, ಭೂಮ್ ಕಾಪು ಕೊಟ್ಟು ಮಕ್ಕಳಾಗ್ಯ ಸರ್. ನೋಡಿ ನಮ್ಮ ನರಸಿಂಹ ಮೇಡಮ್ ಅಂತ ಇದ್ದಾರೆ, ನಮ್ಮ ಧರಣಿ ಸರ್, ನಮ್ಮ ಕೇಶವಮೂರ್ತಿ ಸರ್ ಬಂದಾಗ ಸರ್ 3 ಜನ ಮಕ್ಕಳಿಲ್ಲ, ನೀವು ಬಂದು 3 ಕೇಶವಮೂರ್ತಿ ಸರ್ ನಾನವನಲ್ಲ, ಧರಣಿ ಸರ್ ನಾನವನಲ್ಲ. ಅಲ್ಲ, ಯಾಕೆಂದ್ರೆ ಮಜಾ ಇರುತ್ತೆ. ಪ್ರಾಡಕ್ಟ್ ಕೊಡ್ಬೇಕಾದ್ರೆ, ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅನುಭವಗಳು ಹೇಳ್ತಿರ್ತೀವಲ್ಲ, ಹೌದಲ್ಲ. ನಮಗೂ ಫೋನ್ ಮಾಡ್ತಾರೆ, ಸರ್ ನೀವು ಅದು ಕೊಟ್ಟಿದ್ರಲ್ಲ ಸರ್ 3 ತಿಂಗಳಾಗಿ ಸರಿ. ಮೊನ್ನೆ ಗಂಡ ಹೆಂಡತಿ ನೋಡ್ಬಿಟ್ರು, ಭೂಮ್ ಕಾಪು ಗೈನಿ ಕಾಪು ತಗೊಂಡೋಗ್ಬಿಟ್ರು ಮೇಡಮ್. ತಗೊಂಡೋಯ್ತು, ಗಂಡ ಹೆಂಡತಿ ಕಿತ್ತಾಡ್ಬಿಟ್ಟಿದ್ದಾರೆ. ಹೆಂಡತಿ ಮಾಡಿದಾಳೆ 12 ಗಂಟೆ 11:15 ನನಗೆ ಫೋನ್ ಮಾಡಿದೆ. ಫೋನ್ ಮಾಡ್ಬಿಟ್ಟು ಗಂಡಂದು ಹೆಂಡತಿದು ಇಬ್ರು ಒಬ್ಬಳೆ ಕುಡಿದ್ಬಿಡ್ತಾರೆ. ಅದು ಹೆಂಗ್ ಗೊತ್ತಾ, 20 ಬೆಳಿಗ್ಗೆ 20 ಸಾಯಂಕಾಲ ಅಂತ ನಾವು ಹೇಳಿದ್ವಿ, ಕರೆಕ್ಟಾ. ಅವಳೇ ಮಾಡಿದ್ಲು, ಎಲ್ಲ 2 ಕೂಡ ಸತ್ತೋಗ್ಬಿಡ್ತೀನಿ ನಾನು ಅಂತ ಕಿತ್ತಾಡಿ ಗ್ಯಾರಂಟಿ ಮಾಡಿ ಸತ್ತೋಗ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟಾಳೆ ಗಂಡನಿಗೆ.
11 ನನಗೆ ಫೋನ್ ಬಂತು. ನಾನು ಯಾಕಪ್ಪ 11 ಮಕ್ಕಳ ಹತ್ರ ಫೋನ್ ಮಾಡ್ತಾರೆ. ನಾವೇನಂತ ಸೇವ್ ಮಾಡ್ತೀವಿ ಗೊತ್ತಾ? ಯಾರನ್ನ ಮಕ್ಕಳು ಅವ್ರ ಹೆಸರು ಹೇಳಪ್ಪಾಗ ಅವ್ರ ಹೆಸರು ಮುಂದೆ ಮಕ್ಕಳು, ಯಾಕೆ ಜಲ್ದಿ ಪ್ರಾಶ ಆಗ್ತಾರೆ. ನಾನು ಇವರಿಗೆ ಪ್ರಾಡಕ್ಟ್ ಕುಡೀರಿ ಅಂತ ಹೇಳಿ 11 ಗಂಟೆಗೆ ಫೋನ್ ಮಾಡಿ ಇನ್ನೇನು ಎಕ್ಸ್ಪ್ಲೇನ್ ಮಾಡಬೇಕಂತ ನಾನೇ ಮಾಡಿದೆ. ಯಾಕೋ ಏನು ಅಂತ ಭಯಪಟ್ಟು ನಾನು ಫೋನ್ ಅಂತೆ. ಸರ್ ಹೇಳಿ ಸರ್, ನಾನು ಯಾಕೆ ಸಾರ್ ಜೋರ ಸಾರ್ ಅಂತ ನಾನು ಹೆಂಡತಿ ಪ್ರಾಡಕ್ಟ್ ಕುಡಿದ್ಬಿಡಿ ಎದುರಿಸಿ ನಾನೇನು ಭಯ ಆಗ್ತಿದ್ದೆ ಸರ್, ಏನ್ ಮಾಡ್ಬೇಕು ಸರ್ ಈಗ? ಅದಾ ಮ್ಯಾಟ್ರು, ತಲೆ ಕೆಡಿಸಿ ಬಿಡ ಮಕ್ಕ. ರಾತ್ರಿ 4 ಸರಿ ಬೀದಿ ಹೋಗ್ತಾಳೆ, ಬೆಳಿಗ್ಗೆ ಬನ್ನು ಮೊಸರನ್ನು ತಿನ್ಸು ಸರಿ ಹೋಗ್ತಾಳೆ. ಸರ್ ಏನ್ ಸರ್ ತಲೆ ಕೆಡಿಸಿ ಬಿಡ ಮಕ್ಕ, ಎದುರಿಸಿದಳ ಎದುರಿಸ್ಲಿ ಬಿಡು ಅಂದೆ. ಬೆಳಿಗ್ಗೆ ಫೋನ್ ಮಾಡ್ದ, ಸರ್ ನೀವು ಹೇಳಿದ್ರೆ ನೀವು ರಾತ್ರಿ ಎಲ್ಲ ಬಾತ್ರೂಮ್ ಓಡಾಡಿದ್ರೆ ಸರ್ ನಾನು ಏನಾಗುತ್ತೋ ಏನಾಗುತ್ತೋ ಅಂತ ಇಟ್ಲ ಮಾತಾಡ್ಸಂಗಿಲ್ಲ ಬಿಡಂಗಿಲ್ಲ, ಹಾಸ್ಪಿಟ್ಲಿಗೆ ಬರಲ್ಲ ಅಂತಾಳೆ. ಬೆಳಿಗ್ಗೆ ಫೋನ್ ಮಾಡ್ದ, ಏದಿಗೆ ಹೋಗೋದು ಸರ್ ನೀವು ಒಂದೊಂದು 8 ಸರಿ ಆರಾಮಾಗಿ ಟೀ ಕುಡ್ಕೊಂಡು ಅಡಿಗೆ ಮಾಡ್ತೀರಾ ಸರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ನಮಗೆ ನಮ್ಮ ಪ್ರಾಡಕ್ಟು 20 ml ಬೆಳಿಗ್ಗೆ 20 ml ಸಾಯಂಕಾಲ ತಗೋತಾನೆ. ಬೈ ಚಾನ್ಸ್ ಯಾವ್ದಾದ್ರು ವ್ಯಕ್ತಿಗಳು 1 ಲೀಟರ್ ಪೂರ್ತಿ ಕುಡಿದ್ರು ಮೋಷನ್ ಹೋಗುತ್ತೆ ಬಿಟ್ರೆ ಬೇರೇನೂ ಆಗಲ್ಲ. ಯಾವ್ದಾದ್ರು 20 ml ಕುಡಿದ 50 ml ಕುಡಿದ್ಬಿಡ್ರಿ, ನಿಮಗೆ ಗುಳುಗುಳು ಗಳಗಳ ನೀವು ಕುಡಿದ್ ನೋಡ್ರಿ, ಅವೆಲ್ಲ ಮಾಡ್ಬೇಕು ಎಕ್ಸ್ಪೀರಿಯನ್ಸ್. ನಾವೇನ್ ಮಾಡ್ತೀವಿ ಗೊತ್ತಾ? ನಾವು ಯಾರಿಗೆ ಪ್ರಾಡಕ್ಟ್ ನ ಕೊಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಯೂಸ್ ಮಾಡಬೇಕು. ಇದನ್ನ ಕಲೀರಿ ನೀವು. ನಮ್ಮ ಕಂಪ್ನಿ ಪ್ರಾಡಕ್ಟ್ ನ ಯಾರಿಗೆ ಕೊಡೋದಕ್ಕಿಂತ ಮುಂಚೆ ಅವ್ರ ಎದುರುಗಡೆ ಓಪನ್ ಮಾಡಿ ಕುಡಿದು ಕೊಡಬೇಕು. ಬಹಳ ಬೆನಿಫಿಟ್ ಇದೆ ಇದರಲ್ಲಿ. ಒಂದು ಬೆನಿಫಿಟ್ ಏನ್ ಗೊತ್ತಾ? ಈಗ ಇಷ್ಟು ಜನ ಇದ್ದಾರೆ ಹೌದಾ, ಸರ್ರಿಗೆ ನಾನೇನು ಮಾಡಿದೆ, ಇವರೆಲ್ಲ ಫ್ಯಾಮಿಲಿ ಪ್ರಾಡಕ್ಟ್ ನ ಕೊಟ್ಟೆ. ತಗೊಳ್ಳಿ ಸರ್, ಈ ಪಲ್ಸ್ ಚೆನ್ನಾಗಿದೆ ಕುಡೀಲಿ, ಈಗ ಆರೋಗ್ಯ ಚೆನ್ನಾಗಿರುತ್ತೆ, ದುಡ್ಡು ಇಸ್ಕೊಂಡೆ ಸರಿನಾ. ರಾತ್ರಿ ಏನೋ ಆಗೋದು ಬೇಡ ಯಾರಿಗೂ, ಬಟ್ ಎಕ್ಸಾಂಪಲ್ ಹೇಳ್ತಿರೋದು ಕೊಟ್ವಿ. ಆ ವ್ಯಕ್ತಿ ಯಾರು ಕೊಟ್ಟಿರೋ ವ್ಯಕ್ತಿ ಏನಾಯ್ತು, ಹಾರ್ಟ್ ಅಟ್ಯಾಕ್ ಸತ್ತೋದ, ಬೆಳಗ್ಗೆ ಸತ್ತೋದ. ಈ 4 ಜನ ಏನ್ ಹೇಳ್ತಾರೆ, ಬಹಳ ಚೆನ್ನಾಗಿದ್ದ ಮನೆ, ಆ ವ್ಯಕ್ತಿಗೆ ಏನೇನು ಪ್ರಾಬ್ಲಮ್ ಇರಲಿಲ್ಲ. ರಾತ್ರಿ ಅವನ ಲೋಹಿತ್ ರೆಡ್ಡಿ ಅಂತ ಬಂದು ಕೊಟ್ಟ, ಬೆಳಗ್ಗೆ ಕುಡ್ದ ಹೋದ. ಈ 4 ಜನ ಏನಂತಾರೆ, ಲೋಹಿತ್ ರೆಡ್ಡಿ ಕಂಪ್ಲೇಂಟ್ ಕೊಡ್ಬೇಕು ಅಂತಾರೆ, ಹುಡುಕೊಂಬ ಅಂತ ನನ್ನ ಮಗನ ಅಂತಾರೆ, ನಿಮ್ ಬ್ರಾಂಡ್ ಸಿಗಿಲ್ಲ ಅಂತಾರೆ. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಏನ್ ಗೊತ್ತಾ, ನಾವೇನ್ ಮಾಡ್ತೀವಿ ಗೊತ್ತಾ, ಯಾರಿಗೆ ಪ್ರಾಡಕ್ಟ್ ಕೊಡೋಕೆ ಮುಂಚೆ ಓಪನ್ ಮಾಡಿ ಕುಡಿದು ಎದುರುಗಡೆ ಯಾರನ್ನ ವಿಡಿಯೋ ಇದ್ರೆ ಮಾಡ್ಕೊಳ್ಳಿ, ಫೋಟೋ ಇದ್ರೆ ಮಾಡ್ಕೊಳ್ರಿ ಅಂತೀವಿ. ಇಲ್ಲ ಕುಡಿದಿದೀವಾ, ಅದಾದ್ರೂ ಸತ್ಯ ಇದೆಯಾ, 4 ಜನ ನೋಡಿದಾರ. ಬೆಳಿಗ್ಗೆ ವ್ಯಕ್ತಿ ಸತ್ತಿದ್ದಾರೆ, ನನಗೆ ಆ 4 ಜನ ಫೋನ್ ಮಾಡಿ ಸರ್ ಅಂತಾರೆ. ನಾನು ಈ ಕಡೆಯಿಂದ ಹೇಳಿ ಸರ್ ಅಂದ್ರೆ ಸಾಕು, ಸುಮ್ಮನೆ ಆಗ್ತಾರೆ. ಅವನು ಕುಡ್ದಿದ್ದ ಸತ್ತಿಲ್ಲ ಅಂದ್ರೆ ಇದೀಗ ಸತ್ತಿಲ್ಲ ಅಂತ ಸ್ವಲ್ಪ ಕಮ್ಮಿ ಮಾತಾಡ್ತಾರೆ. ಹಿಂಗಾಗಿ ಆಯ್ತು, ನಾನು ಕುಡ್ದಿಲ್ಲ, ನಾನು ನಿಮ್ಮ ಎದುರುಗಡೆ ಅಂತ ನಾನು ಕರೆಕ್ಟಾ ಡೈರೆಕ್ಟ್ ಹೇಳ್ಬೋದಾ? ನಿಮ್ ಪ್ರಾಡಕ್ಟೇ ನಿಮಗೆ ಕೊಟ್ಟಿರೋದೆ, ನಿಮ್ ಎದುರುಗಡೆ ನಾನು ಕುಡಿದಿಲ್ಲ. ಬಾ ಯಾವ ಟೇಷನ್ ತಗೊಂಡ್ಬರ್ತೀನಿ, ಅದೇ ಜ್ಯೂಸ್ ತಗೊಂಬ. ಆ ಟೇಷನ್ ಕೂತ್ಕೊಂಡು ಅದು ನನಗೆ ಗಡ ಹಚ್ಚಿ ಕುಡಿದ್ಬಿಡ್ತೀನಿ. ಸತ್ರೆ ನನ್ನ ಮಣ್ಣು ಜೊತೆಗೆ. ಅದಕ್ಕೆ ನೀವು ಯಾರಿಗೆ ಕೊಡೋಕೆ ಮುಂಚೆ ಪ್ರಾಡಕ್ಟ್ನ, ಈ ಕಾಲ ಸರಿ ಇಲ್ಲ, ಜನ ಸರಿ ಇಲ್ಲ ಆಯ್ತಾ, ಇವತ್ತಿನ ಪ್ರಪಂಚ ಸರಿ ಇಲ್ಲ. ನಾವು ಒಳ್ಳೇದು ಮಾಡಕ್ ಹೋಗ್ತಿದೀವಿ, ಯಾರೇ ಕಷ್ಟದಲ್ಲಿರೋನಿಗೆ ಆರೋಗ್ಯ ಕೊಡಕ್ ಹೋಗ್ತಿದೀವಿ, ಜಾಬ್ ಕೊಡಕ್ ಹೋಗ್ತಿದೀವಿ. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸಿ ಇಲ್ಲ. ಕರೆಕ್ಟಾ? ನೀವೇನು ಡಾಕ್ಟ್ರಾ ಅಂತ ಕೇಳ್ತಾರೆ. ಕರೆಕ್ಟಾ? ಇದೆಲ್ಲ ಆಪ್ಷನ್ಸ್, ನಿಮ್ಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸಂದೇಶ ಚೆನ್ನಾಗಿ ಕೊಡ್ತಾರೆ. ಕರೆಕ್ಟಾ? ಹೌದಿಲ್ಲ? ಇನ್ನೊಂದು ಬೆನಿಫಿಟ್ ಏನ್ ಗೊತ್ತಾ, ಅವ್ರ ದುಡ್ಡಲ್ಲಿ ನನ್ನ ಆರೋಗ್ಯ ಚೆನ್ನಾಗಿದೆ. ನಾವು ಹಿಂಗೆ ಸರ್ ಲೋಹಿತ್ ರೆಡ್ಡಿ ಸರ್ ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಎಷ್ಟು ಆಮೇಲೆ ಇಟ್ಕೊತೀರಾ, 100 kg ಇದ್ದೀನಿ ನಾನು. ಎಷ್ಟು ಕೆಜಿ ಅನ್ಸುತ್ತೆ ನಿಮ್ಗೆ? 100 kg ಇದ್ರೆ ಇಷ್ಟು ಆಕ್ಟಿವ್ ಡ್ಯಾನ್ಸ್ ಮಾಡೋದು ಮಾತಾಡಿರ್ತಾರ. ಅದು ಯಾಕೆ ಗೊತ್ತಾ, ನಮ್ಮ ಪ್ರಾಡಕ್ಟ್ನ ಯಾರಿಗೆ ಕೊಟ್ಟು ಕುಡ್ದು ಬೋನ್ಸು ಗಟ್ಟಿಯಾಗಿವೆ, ಮಜಲ್ಸ್ ಗಟ್ಟಿಯಾಗಿವೆ, ಕಪಾಳ ಬಿಡೋದು ಆ ಜನಕ್ಕೆ ಭಾಷಣಗಳು ಅಂದ್ಬಿಟ್ಬಿಡ್ತೀವಿ. ಕರೆಕ್ಟಾ? ಕರೆಕ್ಟ್. ಅವ್ರ ದುಡ್ಡಲ್ಲಿ ನಮ್ಮ ಆರೋಗ್ಯ, ಅದಕ್ಕೆ ನಮ್ಗೆಲ್ಲ ಪ್ರಾಡಕ್ಟ್ ಟೇಸ್ಟ್ ಆಗುತ್ತೆ. ಯಾವ ಪ್ರಾಡಕ್ಟ್ ಹೇಳ್ತೀರಿ ಹೇಳ್ರಿ, ಒಗರೆ ಐತೋ, ಹುಳಿ ಐತೋ, ಹೆಂಗೆ ಐತೆ ಅಂತ ಹೇಳ್ತೀವಿ. ಡೈರಿ ಕಪ್ ಬಿಟ್ಟು ಡೈರಿ ಕಪ್, ಗ್ರೀನ್ ಕಪ್, ಸರಿನಾ? ನೆಕ್ಸ್ಟ್ ಕಾಫ್ ಇದು ಕಫ ಕಮ್ಮಿ
ಮಾಡಲಿಕ್ಕೆ, ಅಸ್ತಮ ಕಮ್ಮಿ ಮಾಡಲಿಕ್ಕೆ. ಇಮ್ಯುನಿಟಿ ಕಾಪು ಕೂಡ ಅಸ್ತಮಗೆ ಕಮಲಿ ನೋಡಿ ಹಂಗೆ ಹೇಳ್ತೀವಿ ಬರ್ರಿ ಏನೇನು ರೋಗ ಕೊಡ್ಬೋದು ಅಂತ. ನಿಮ್ಗೊಂದು ಚಾರ್ಟ್ ಹಾಕ್ತೀನಿ ಗ್ರೂಪಲ್ಲಿ, ನಾನು ಹೇಳಿದ್ನ ನಿಮ್ಗೊಂದು ಚಾರ್ಟ್ ಕಳಿಸ್ತೀನಿ. ಆ ಚಾರ್ಟ್ನ ನೋಡೋ ಗೊತ್ತು, ನೀವು ಒಂದು ಜೆರಾಕ್ಸ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಹಾಕ್ಕೊಂಡು ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇವತ್ತಿಂದ ನೀವು ಸೇರಿಸಿ ನೀವು ಹೆಂಗೆ ಬರ್ಬೇಕು ಗೊತ್ತಾ, ಚಿಟಿಕೆ ಹೊಡೆದಾಗ ಬರಬೇಕು. ನೀವು ಯಾರಿಗೆ ಪ್ಲಾನ್ ಕರ್ಕೊಂಡು ಯಾರಿಗೆ ಪ್ಲಾನ್ ಬಗ್ಗೆ ಹೇಳಕ್ ಹೋಗಿ ನೀವು ಎಜುಕೇಶನ್ ಕಿಟ್ ಕೊಡ್ತಿರ್ತಾನೆ, ಎಜುಕೇಶನ್ ಕಿಟ್ ಇದೆಯಾ ಇರ್ತದೆ, ಆ ಕಿಟ್ ಜೊತೆಗೆ ಈ ಫಾರಂ ಸೇರಿಸ್ಕೊಡಿ. ಎಷ್ಟು ಬೆನಿಫಿಟ್ ಆಗುತ್ತೆ ಗೊತ್ತಾ ನಿಮಗೆ. ಅದರಲ್ಲಿ ಕಾಪ್ ಯಾರ್ಯಾರಿಗೆ ಬರ್ಬೋದು, ಇಮ್ಯುನಿಟಿ ಕಾಪ್ ಏನೇನು ರೋಗ ಬರುತ್ತೆ ಅಂತ ನಾನು ಅದನ್ನ ಚಾರ್ಟ್ ಮಾಡಿದ್ದೀನಿ ನೋಡಿ. ಇವೆಲ್ಲ ನಮ್ಮ ಟೀಮ್ ಮಾಡಿ ನಮ್ಮ ಟೀಮ್ ಕೊಡ್ಬೇಕಂತ ನನಗೆ ಫೀಸ್ ಕೊಡ್ತಾರೆ. ಡೀಸೆಲ್ ಒಂದು ಕಾರ್ ಎಲ್ಲಿಂದ ಬಂದಿರೋದು, ಅದು ಲ್ಯಾಂಡ್ ರೋವರ್ ತಗೊಂಡ್ಬರ್ಬೇಕು ಅಂದ್ರು. ಸಣ್ಣ ಕಾರ್ ತರ ನಾವು ಒಂದು 2,000 ಹೋಗ್ತಾ ಎಂದೆ, ಇಲ್ಲಿ 8,000 ಹೋದ್ರೆ ಚಿಂತಿಲ್ಲ ಅದೇ ಬರ್ಬೇಕು ಅಂದ್ರು. ಡೀಸೆಲ್ ನಂದು, ಲೀಸ್ಟ್ ನಂದು, ಎನರ್ಜಿ ಹಾಕ್ತಿದ್ದೀನಿ, ಎಫರ್ಟ್ ಹಾಕ್ತಿದ್ದೀನಿ, ನನಗೆ ಸಂತೋಷ ಫೀಸ್ ಕೊಡ್ತಾರೆ. ತಪ್ಪು, ನಿಮ್ಮ ಅಪ್ಪನ ಹೆಸರು ನಿಮ್ಮ ಹೆಸರು ಬರೋದು ಪೋಸ್ಟರ್ ಕೇಳ್ತಾರೆ. ಸಚಿವರಾದ್ರೆ ನನ್ನ ಹೆಸರು ಬರುತ್ತೇನೋ, ದುಡ್ಡು ಬಂದ್ರೆ ನಿಮ್ಮ ಬಿಡಿ ಬರುತ್ತೆ, ನನ್ನ ಬಿಡಿ ಬರುತ್ತಾ? ಹಾ, ಯಾಕೆ ಗೊತ್ತಾ, ಒಬ್ಬ ಮನುಷ್ಯ ಕಲ್ತಿರೋದನ್ನ ದಾರಿ ಎಳಿಬೇಕು, ಗೊತ್ತಿರೋದನ್ನ ಎಷ್ಟೇ ದೊಡ್ಡವರಾಗಿರ್ಬೋದು, ನಮಗೆ ಗೊತ್ತಿಲ್ವಾ ತೆಪ್ಪನ್ ಕೂತ್ಕೊಂಡು ಕಲಿಬೇಕು. ಗೊತ್ತಿದೆಯಾ 4 ಜನಕ್ಕೆ ಹಂಚ್ಬೇಕು. ನಾವೇನ್ ಮಾಡ್ತೀವಿ, ಈಗ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ನಮ್ಗೆ ಒಳ್ಳೇದಾಗಿ ಸುಮ್ಮನಿರ್ತೀವ, ಎಲ್ಲರಿಗೂ ಹೇಳ್ತೀವಿ ಆ ದೇವಸ್ಥಾನಕ್ಕೆ ಹೋಗಿದ್ವಪ್ಪ ಚೆನ್ನಾಗಿ ಹೇಳ್ತಾರೆ ಸ್ವಾಮಿಯವರು, ಹೋಗ್ಬೇಡಿ. ಯಾಕೆ ಹೇಳ್ತೀವಿ, ನಮ್ಮಲ್ಲಿ ಆ ಮನೋಭಾವನೆ ಇದೆ. ಮನುಷ್ಯರು ನಾವೆಲ್ಲ ಕರೆಕ್ಟಾ, ನಮಗೆಲ್ಲ ಮಾನವೀಯತೆ ಇದೆ, ಕೇಳಲ್ಲ ಸರ್? ಆ ಮಾನವೀಯತೆಗೆ ನಾವು ಹೆಲ್ಪ್ ಮಾಡ್ತೀವಿ ನೋಡಿ. ಈ ಇಮ್ಯುನಿಟಿ ಕಾಪ್ ಏನಿದೆ, ನಂಬರ್ 1 ಅಸ್ತಮಗೆ ಒಳ್ಳೆಯದು, ನಂಬರ್ 2 ಇಮ್ಯುನಿಟಿಗೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ. ಕಣ್ ಕೆಳಗಡೆ ಯಾರಿಗೆ ಕರಗಾಗಿದೆ ಅವ್ರಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಇರಲ್ಲ, ಅವ್ರಿಗೆ ಆಕ್ಟಿವ್ನೆಸ್ ಇರಲ್ಲ, ಡಲ್ಲು, ನಿದ್ದೆ ಬರ್ತಿಲ್ಲ, ಅವರೆಲ್ಲರಿಗೂ ನೀವು ಇಮ್ಯುನಿಟಿ ಕಾಪ್ನ ಕೊಡಬಹುದು, ಸರಿನಾ? ಅದೇ ರೀತಿ ಕಾಪ್. ಆಮೇಲೆ ಇಮ್ಯುನಿಟಿ ಕಾಪ್ ಏನಿದೆ, ಅರಣಿ ಅಂತ ಕರೀತಾರಲ್ಲ, ಅರಣಿಗೂ ಒಳ್ಳೆ ಪ್ರಾಡಕ್ಟ್. ನೋನಿ ಇಮ್ಯುನಿಟಿ ಕಾಪ್ ಕಾಂಬಿನೇಷನ್ ಅರಣಿಗೆ, ಸರಿನಾ? ಕ್ಲಿಯರ್? ನೆಕ್ಸ್ಟು ಕರ್ನಲ್ ಹೊರಗಡೆ ಹೋಗುತ್ತೆ, ಹೋಗಿದೆ ಅರಣಿ ಇಮ್ಯುನಿಟಿ ಕಾಪು ನೋಡಿ. ಓಕೆ, ನೆಕ್ಸ್ಟ್ ಕಾಫ್ ಟಾಪ್ ಏನಿದೆ, ಕಫಗೆ ಮಕ್ಕಳಿಗೆ 5 ವರ್ಷ ನೋಡಿ. ನಮ್ಮ ಪ್ರಾಡಕ್ಟ್ ಯಾರಿಗೆ ಕೊಡಿ, 5 ವರ್ಷದ ಮೇಲ್ಪಟ್ಟವ್ರಿಗೆ ಕೊಡ್ಬೇಕು. ಸೀರಿಯಸ್ ನೋಡಿ, ನಿಮ್ದೇನು ಸಮಸ್ಯೆ ನನಗೆ ಕೇಳಿ, ಇನ್ನೂ ರಾತ್ರಿ 12 ಗಂಟೆಗೆ ಕೊಡ್ತೀನಿ.